ಸದಾ ಆಟ ಆಡೋ ಮನಸ್ಸು ನಮ್ಮ ಮಕ್ಕಳಿಗೆ. ಈ ಮರದ ಆಟಿಕೆಗಳಲ್ಲಿ ಕುದುರೆ, ಆನೆ ಈ ಥರ ಬೇಕಾದಷ್ಟು ಪ್ರಾಣಿಗಳನ್ನು ಮಾಡಿರ್ತಾರೆ. ಮಕ್ಕಳಿಗೆ ಶಾಲೆಯಲ್ಲಿ ಕೂಡ ಚಿಕ್ಕವರಿದ್ದಾಗ ನೆನಪಿರ್ಬೋದು, ಮರದ ಕುದುರೆಯಲ್ಲಿ ಕೂತ್ಕೊಂಡು ಟುಕು ಮಾಡಿದ್ದ ನೆನಪಿರ್ಬೋದು. ನಮ್ಮ ನರ್ಸರಿನಲ್ಲೂ ಇದೆ ಕೂಡ ಅದು. ಅದರಲ್ಲಿ ಮಕ್ಕಳು ಕೂತು ಆಡ್ತಾರೆ. ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಒಂದು ನೃತ್ಯವನ್ನು ಮಾಡ್ತಾರೆ. ಮರದ ಕುದುರೆಯ ಬಗ್ಗೆ ಹಾಡ್ತಾ ನಮ್ಮ UKG ಮಕ್ಕಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಲಕಡಿಕೆ ಕಾಟಿ ಕಾಟಿಪೆ ಗೋಡೆ ಅಂತ ಹೇಳಿ ಕುದುರೆಯ ಬಗ್ಗೆ ಒಂದು ನೃತ್ಯವನ್ನು ಮಾಡ್ತಾರೆ. ನೃತ್ಯವನ್ನು ನಿರ್ದೇಶನ ಮಾಡಿದಂಥವರು ಶ್ರೀಮತಿ ಮುಕ್ತಾ. लकड़ी की काठी काठी पे घोड़ा, घोड़े की दुम पे जो मारा हथौड़ा, दौड़ा 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 घोड़ा दुम उठा के दौड़ा। ला ला ला
ಆಯ್ಕೆ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ಎಲ್ಲ ಮಕ್ಕಳು ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರಲ್ಲ, ಹೇಗೆ ಅಂತ ನಿಮ್ಗೆ ಅನ್ಸುತ್ತಲ್ಲ? ಸೀಕ್ರೆಟ್ ಹೇಳ ಕಂದ, ನೀವೇನಾದರೂ ಡ್ಯಾನ್ಸ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ನನ್ನನ್ನು ಪ್ರಿನ್ಸಿಪಲ್ ಸರ್ ಜೋರು ಮಾಡ್ತಾರೆ ಹಿಂದೆ. ಇಲ್ಲ ಮೇಡಮ್, ನಾವು ಒಂದು ತಪ್ಪು ಮಾಡಲ್ಲ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀವಿ ಅಂದರು. ನೋಡಿದ್ರ ಮೇಡಮು ಅಂದರೆ ಎಷ್ಟು ಪ್ರೀತಿ ಮಕ್ಕಳಿಗೆಲ್ಲ. ಹಾಗೆ ಅವರು ಮಕ್ಕಳು ಪೇರೆಂಟ್ಸ್ನ ಕೂಡ ಪ್ರೀತಿ ಮಾಡ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಮಕ್ಕಳಿಗೆ ಇವತ್ತು ದೃಷ್ಟಿ ತೆಗೀರಿ. ನನ್ನ ಮಕ್ಕಳಿಗೆ ಯಾರಿಗೂ ದೃಷ್ಟಿ ಆಗಬಾರ್ದು. ಪೇರೆಂಟ್ಸ್ ಕೋಆಪರೇಷನ್ಗೆ ಥ್ಯಾಂಕ್ ಯು ವೆರಿ ಮಚ್. ಭಗವಂತ ನಮ್ಮೆಲ್ಲರಿಗೂ ಕೂಡ ಒಂದು ವರವನ್ನು ಕೊಟ್ಟಿದ್ದಾನೆ, ಅದೇ ಪ್ರಕೃತಿ. ತಾನು ಎಲ್ಲ ಕಡೆಯೂ ಇರೋದಕ್ಕೆ ಆಗೋದಿಲ್ಲ ಅಂತಾನೆ ಈ ಪ್ರಕೃತಿಯ ಮೂಲಕ ನಮ್ಮೊಂದಿಗೆ ಇರ್ತಕ್ಕಂತಹದ್ದೇ ಈ ಭಗವಂತ. ಪ್ರಕೃತಿ ಅಂದ ತಕ್ಷಣನೇ ನಮಗೆ ಕಾಣ್ತಕ್ಕಂತಹದ್ದು ಮುಖ್ಯವಾಗಿ ಕಾಡುಗಳು. ಈ ಕಾಡುಗಳು ನಮ್ಮ ಕಣ್ಮುಂದೆ ಬಂದಾಗ ಕಾಣುವ ದೃಶ್ಯ ಹಸಿರಿನ ಸಿರಿ. ಅಷ್ಟು ಮಾತ್ರವಲ್ಲ, ಮೈದುಂಬಿ ದುಮ್ಮಿಕ್ಕುವ ಝರಿ, ಇಂಪಾದ ಧ್ವನಿ, ಜುಳು ಜುಳು ಸದ್ದು ಮಾಡುವ ನದಿ. ಇಂತಹ ಸುಂದರ ಮಡಿಲಲ್ಲಿ ಮಲಗಿರುವ ನಮ್ಮ ಮುಗ್ಧ ಜನರು ಬದುಕು ಬಹಳ ಸುಂದರ. ಈ ಕಾಡಿನ ವಾಸಿಗಳು ತಮ್ಮ ಬದುಕಿನಲ್ಲಿ ಆಹಾರಕ್ಕಾಗಿ ಹುಡುಕಿಕೊಂಡ ಮಾರ್ಗ ಬೇಟೆ. ಈ ಬೇಟೆಯನ್ನ ಆಡ್ತಾನೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಹೊರಟಂತಹವರು ಈ ಆಹಾರಕ್ಕಾಗಿ ಅಲೆಮಾರಿಗಳಾಗಿ ಅಲೆದು 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 ಕೊನೆಗೆ ಒಂದು ಕಡೆ ನೆಲೆ ನಿಂತು ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಯೋಚನೆಯನ್ನು ಮಾಡಿದಂತಹ ಮುಗ್ಧ ಜನ ಬೇಟೆಯನ್ನ ಬದಿಗಿಟ್ಟು ಬೆಳೆಯ ಬೆಳೆದು ಬಣ್ಣದ ಬದುಕಲು ಪ್ರಾರಂಭಿಸಿ ಸುಂದರ ಆ ಕಥೆಯನ್ನ ನಿಮ್ಮ ಮುಂದೆ ನೃತ್ಯದ ಮೂಲಕ ತರಲಿದ್ದಾರೆ ನಮ್ಮ ಚೇತನ ವಿದ್ಯಾಮಂದಿರ ಪ್ರೌಢಶಾಲಾ ವಿಭಾಗದ ಮಕ್ಕಳು. ಬನ್ನಿ ನೋಡೋಣ.
ನಾವು ಬೆಳೆಸ್ತಿದ್ದೇವೆ. ಕೆಲಸ ಮುಗೀತಲ್ಲ. ಆಗ್ಬೋದು. ಈ ಪ್ರಾಯದಲ್ಲಿ ನಿಮ್ಮ ಉಮೇದು ನೋಡುವ ಖುಷಿ ಆಗ್ತದೆ. ಇವನ್ ಬರೀ ದೊಡ್ಡವನಾಗುವ ಕಾಂತರದಲ್ಲಿ ಎಲ್ಲ ಇರ್ತದೆ. ಇಷ್ಟೊಂದೆಲ್ಲ ಎಂತಕ್ಕೆ ಮಗ? ವ್ಯಾಪಾರಕ್ಕಪ್ಪ. ವ್ಯಾಪಾರ ಅಂದ್ರೆ ಇದನ್ನ ಕೊಡೋದು, ನಮ್ಗೆ ಬೇಕಾದಂತ ತಗೊಳ್ಳೋದು. ಹಾಡು ಬಿತ್ತಿ ನೋಡು, ದುಡಿಮೆ ಮಾಡು, ಕಾಡು ಮೇಡು ನನ್ನಿ ಹಾಡು, ಹುಟ್ಟು ಪಡೆವ ನೀತಿ ಮೇಲು, ರಟ್ಟೆ ಬಲವ ನನ್ನಿ ಮಾಡು. ಅಣ್ಣ ತುಂಬ ಹೊಸ ಬೆಳಕು, ಇನ್ ಮುಂದೆ ನಾವಿಲ್ಲಿ ಬೆಳೆದ್ರಲ್ಲಿ 3ನೇ ಪಾಲು ಹೊಡೆಯಲಿಕ್ಕಿಲ್ಲ. ಕಾಡು ಬಿಟ್ಟು ಹೊರಗೆ ಹೋದ್ರೆ ಜೀವ ತೆಗಿತಾರ ಅನ್ನೋ ಭಯದಲ್ಲಿ ನಿಲ್ಲೋರೆ ಬದುಕ್ತೀರಿ. ಬರೀ ಕೊಟ್ಟು ಸೈನಿಕರ ಬಲದಲ್ಲಿ ಅವರು ಅಷ್ಟು ಮೆರಿಬೇಕಾದ್ರೆ ದೈವ ಬಲ ಇರುವ ನಾವವ್ರ ನಾಡಿಗೆ ಕಾಲಿಟ್ರೆ ಮಕ್ಕಳಿಗೆ ಒಂದು ಜೋರು ಚಪ್ಪಾಳೆ. ಈ ಒಂದು ನೃತ್ಯಕ್ಕೆ ತರಬೇತಿಯನ್ನು ಕೊಟ್ಟದ್ದು ಶ್ರೀಮತಿ ವಂದನಾ ಹೆಗಡೆ ಮತ್ತು ಶ್ರೀಮತಿ ಸೌಮ್ಯಾರವರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಅಂದರೆ ಎಲ್ಲಿ ನಾವು ಹೆಣ್ಣನ್ನ ಪೂಜಿಸುತ್ತೇವೋ ಅಲ್ಲಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಎಂದು ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹದ್ದು. ಅಂತಹ ಹೆಣ್ಣಿಗೆ ಅವಮಾನ ಮಾಡಿದಾಗ ಶಾಂತಪ್ರಿಯಳಾದಂತಹ ಹೆಣ್ಣು ದುರ್ಗಿಯ ಅವತಾರವನ್ನು ತಳೆದಾಗ ದುಷ್ಟತನದ ನಾಶ ನಿಶ್ಚಿತ ಎಂಬುದನ್ನು ತಿಳಿಸಲು ಮಹಾಭಾರತದ ಅಕ್ಷಯಾಂಬರ ವಸನದ ದೃಶ್ಯಾವಳಿಯನ್ನ ನಿಮ್ಮ ಮುಂದೆ ಪ್ರದರ್ಶಿಸಲು, ಹೆಣ್ಣನ್ನ ಗೌರವಿಸಬೇಕು ಎಂಬುವಂತಹ ಸಂದೇಶವನ್ನ ಈ ಸಮಾಜಕ್ಕೆ ನೀಡಲು 9ನೇ ತರಗತಿ ಎ ವಿಭಾಗದ ಮಕ್ಕಳು ಈಗ ವೇದಿಕೆಯಲ್ಲಿ ನಿಮ್ಮ ಮುಂದಿದ್ದಾರೆ. ಈ ಮಕ್ಕಳನ್ನ ತರಬೇತಿಯನ್ನು ನೀಡಿದ್ದು ಶಿಕ್ಷಕಿ ಶ್ರೀಮತಿ ಪವಿತ್ರ ರವರು. ಈ ಮಕ್ಕಳಿಗೂ ಮತ್ತು ತರಬೇತಿಯನ್ನು ನೀಡಿದಂತಹ ಶಿಕ್ಷಕಿಗೂ ಒಂದು ಜೋರು ಚಪ್ಪಾಳೆಯನ್ನ ನೀಡಬೇಕು ಅಂತ ಹೇಳಿ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನೃತ್ಯಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ವೇದಿಕೆಯ ಬಲಭಾಗದಲ್ಲಿ ಬಂದು ಸೇರಬೇಕು. ये कहानी है उस महाभारत की जहां रहता था धूर्त दुर्योधन। आमंत्रण दिया 5 पांडवों को और छल से रचा युद्ध का खेल। आमंत्रण स्वीकार कर 5 पांडव आप फंसे युद्ध के षड्यंत्र में दुर्योधन के आंगन में। दुर्योधन के रचे रचाए खेल में एक एक कर सब हारते चले गए 5 पांडव। राज्य, साम्राज्य, मान, सम्मान स्वयं को भी हार बैठे। इतना ही नहीं तो साधारण संपत्ति की तरह पांव पर लगाई अपनी पत्नी द्रौपदी।
समय का पहिया फिर घूमेगा, कहीं ना कोई सहारा नहीं। झांक भीतर, बन आत्मनिर्भर, है तू अपना स्वयं वीर। तो उठो द्रौपदी, शस्त्र उठा लो, अब गोविंद ना आएंगे। छोड़ो मेहंदी, खड़क संभालो, खुद ही अपना जीव बचा लो। युद्ध बिछाए बैठे शकुनी, मस्तक सब दिख जाएंगे। उठो द्रौपदी, शस्त्र उठा लो, अब गोविंद ना आएंगे। मेरे अपमान का प्रतिशोध तो रण है, दुर्योधन दुशासन करण का मरण है। मेरे ये केश यदि खुले रह जाएंगे, रण में ध्वजा पर लहराएंगे। करती हूँ प्रण ये केश खोल, श्रृंगार कभी ना साधूंगी। जब चीर छाती दुशासन के, लहू से केश मैं धोऊंगी। धड़ से कटेगा, कहाँ पे छिपेगा, कहाँ पे बचेगा। तो गिरा तो चिरेगा, छिपा तो मिलेगा, मिला तो मारेगा। बच सके तो बच ले आज, है ये ज़लज़ला है, पूरे जोर पर चला है। किस्मत में जो लड़ा है, कौन रह सका खड़ा है। सबसे अटल, सबसे प्रबल शस्त्र रचित, रक्त चरित, ಮಕ್ಕಳಿಗೆ ಧನ್ಯವಾದಗಳು. ತರಬೇತಿಯನ್ನು ನೀಡಿದಂಥ ಶಿಕ್ಷಕಿಗೂ ಕೂಡ ಧನ್ಯವಾದಗಳು. ವೀರಗಾಸೆಯಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ವೇದಿಕೆ ಹತ್ರ ಬರಬೇಕು ಈಗ. ಹಾಗೆ ಉಳಿದ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಕ್ಕಳು ಕೂಡ ವೇದಿಕೆಯ ಬಲಭಾಗದಲ್ಲಿ ಬಂದು ಆಸೀನರಾಗಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರು ಈ ಕೂಡಲೇ ಆ ಮಕ್ಕಳನ್ನು ಕರೆದುಕೊಂಡು ಬರಬೇಕು.